ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಚೀಸ್ ದೋಸೆ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ. ಬರ್ರಿ ಚೀಸ್ ದೋಸೆ ಮಾಡೋಣಂತ. ಈಗ ನಾನು ತವಕ್ಕೆ ದೋಸೆ ಬ್ಯಾಟ್ರನ್ನ ಹಾಕ್ತೀನಿ. ಫ್ರೆಂಡ್ಸ್, ನಾವು ಆಲ್ರೆಡಿ 2 ವಿಡಿಯೋನಾಗ ದೋಸೆ ಬ್ಯಾಟ್ರ್ ಹೆಂಗೆ ರೆಡಿ ಮಾಡೋದಂತ ತೋರಿಸೇನಿ. ಅವು 2 ವಿಡಿಯೋನು ನೀವು ನೋಡಿಲ್ಲ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತಾನಂತ, ಹೋಗಿ ನೋಡ್ಕೊಂಡು ಬರ್ರಿ. ಓಕೆ, ಈಗ ಇದನ್ನು ನಾನು ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೋತೇನಂತ. ಒಂದು 5% ಬಾಯ್ಲ್ ಆಗಲಿ, ಅಂದ್ರೆ ದೋಸೆ ಬೇಯಲಿ. ಆಮೇಲೆ ಇದಕ್ಕೆ ಎಲ್ಲ ವೆಜಿಟೇಬಲ್ಸು ಆ್ಯಡ್ ಮಾಡೋಣಂತ. ಸೊ ನೋಡ್ರಿ, ಮ್ಯಾಲಿನ ಲೇಯರ್ ಸ್ವಲ್ಪ ಲೈಟಾಗಿ ಬಾಯ್ಲ್ ಆಗೈತಿ. ಈಗ ನಾ ಇದಕ್ಕೆ ಒಂದು 2 ರಿಂದ 3 ಚಮಚೆ ಹನಿಯಷ್ಟು ಎಣ್ಣೆ ಹಾಕೋತೀನಿ. ನೀವು ಆಪ್ಷನ್ ಎಣ್ಣೆ ಹಾಕೋಬೋದು, ಇಲ್ಲ ಬೆಣ್ಣೆ ಹಾಕೋಬೋದು, ಇಲ್ಲ ತುಪ್ಪನೂ ಹಾಕೋಬೋದು. ಸೊ ನಾ ಈಗ ಇದಕ್ಕೆ 1 ಸ್ಪೂನಷ್ಟು ಸೇಜ್ವಾನ್ ಚಟ್ನಿ ಹಾಕೋತೀನಿ, ಇಲ್ಲ ನೀವು ಪಿಜ್ಜಾ ಸಾಸನ್ನು ಹಾಕೋಬೋದು. ಸೊ ಸೇಜ್ವಾನ್ ಚಟ್ನಿ, ಇದ್ರ ಮೇಲೆ 2 ಸ್ಪೂನಷ್ಟು ಟೊಮ್ಯಾಟೊ ಸಾಸ್ ಹಾಕೊಳ್ಳೋಣಂತ. ಓಕೆ, ಇದನ್ನು ನಾವು ದೋಸೆ ತುಂಬ ಚಲೋತ್ನಂಗೆ ಸ್ಪ್ರೆಡ್ ಮಾಡೋಣಂತ. ಸೊ ನೋಡ್ರಿ, ನಾನು ಶೇಜ್ವಾನ್ ಸಾಸ್ನ ಮತ್ತು ಟೊಮ್ಯಾಟೊ ಸಾಸ್ನ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿನಿ. ಈಗ ಇದ್ರ ಮೇಲೆ ನಾನು ಆನಿಯನ್ನ, ಉಳ್ಳಾಗಡ್ಡಿನ ಸ್ಪ್ರೆಡ್ ಮಾಡ್ಕೋತೇನೆ. ನೋಡ್ರಿ, ಕಂಪ್ಲೀಟಾಗಿ ಅದ್ರ ತುಂಬ ನಾವು ಉಳ್ಳಾಗಡ್ಡಿನ ಸ್ಪ್ರೆಡ್ ಮಾಡ್ಕೊಳ್ಳೋಣಂತ. ಸೊ ಉಳ್ಳಾಗಡ್ಡಿ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡಂತ ಕ್ಯಾಪ್ಸಿಕಮ್ ಹಾಕೊಂಡೇನಿ. ನೀವು ಯಾವ ವೆಜಿಟೇಬಲ್ಸ್ ಬೇಕಾದರೂ ಹಾಕೋಬೋದು. ನಾನಿಲ್ಲೇ ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಹಾಕೊಳತ್ತೀನಿ. ಈಗ ನೆಕ್ಸ್ಟ್ ನಾ ಇದಕ್ಕೆ ಟೊಮೆಟೊ ಹಾಕೋತೇನೆ. ನೋಡ್ರಿ, ಓಕೆ, ಮ್ಯಾಲ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ಳೋಣಂತ. ಇದ್ರ ಮ್ಯಾಲ ಗ್ರೇಟ್ ಮಾಡೋದಂತ ಚೀಸ್ ಹಾಕೊಳ್ಳೋಣಂತ. ಸಣ್ಣ ಹುಡುಗರಿಗಂತೂ ಬರೀ ಹಂಗೆ ದೋಸೆ ತಿನ್ನಕ್ಕೆ ಕಿರಿಕಿರಿ ಮಾಡ್ತಿರ್ತಾರೆ. ಬಟ್ ಈ ಥರ ಮಾಡಿಕೊಡ್ರಿ, ಪಿಜ್ಜಾ ದೋಸೆ ಭಾರಿ ಮಸ್ತ್ ಆಗ್ತಾವೆ. ಭಾಳ ಇಷ್ಟಪಟ್ಟು ತಿಂತಾರೆ. ಸಣ್ಣವರು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ರಿ, ನಿಮ್ಗೆ ಚೀಸಿ ಬೇಕಂದ್ರೆ ಜಾಸ್ತಿ ಚೀಸ್ ಹಾಕೋರಿ, ಸ್ವಲ್ಪ ಚೀಸಿ ಬೇಕಂದ್ರೆ ಸ್ವಲ್ಪ ಹಾಕೋರಿ. ಸೊ ನಾನಿಲ್ಲೊಂದು ಸ್ವಲ್ಪ ಜಾಸ್ತಿ ಚೀಸ್ ಹಾಕೊಂಡೀನಿ. ಬರ್ರಿ ಈಗ ನೆಕ್ಸ್ಟ್ ಇದಕ್ಕೆ ಮಿಕ್ಸ್ ಹರ್ಬ್ಸ್ ಹಾಕೊಳ್ಳೋಣಂತ. ಸೊ ಇದ್ರ ಮೇಲೆ ನಾವು ಒಂಚೂರು ಮಿಕ್ಸ್ ಹರ್ಬ್ಸ್ ಹಾಕೋತೀನಿ. ಓಕೆ, ಈಗ ಒಂದಿಟ್ಟು ಲೈಟಾಗಿ ಚೀಸ್ ಮೆಲ್ಟ್ ಆಗಲಿ, ಏನಂದ್ರೆ ದೋಸೆ ರೆಡಿ ಆಗಿಬಿಡ್ತತಿ. ಮಿಕ್ಸ್ ಹರ್ಬ್ಸ್ ಆದಮೇಲೆ ಲೈಟಾಗಿ ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡಿರಿ. ಮೇಲೆ ಕಾಯಿಪಲ್ಯಕ್ಕೆ ಸ್ವಲ್ಪ ಸಾಲ್ಟ್. ಓಕೆ, ಬರ್ರಿ. ಸೊ ಫ್ರೆಂಡ್ಸ್, ನಂದು ಪಿಜ್ಜಾ ದೋಸೆ ರೆಡಿ ಆಗ್ಯಾವು. ವೆರಿ ಕ್ವಿಕ್ ಆ್ಯಂಡ್ ಈಸಿ, ಭಾಳ ಟೇಸ್ಟಿ ಆಕೈತಿ. ಸಣ್ಣ ಹುಡುಗರಂತೂ ದೊಡ್ಡವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ತಿಂತಾರೆ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ಸ್ನಾಗ ತಿಳಿಸ್ರಿ. ಬರ್ರಿ, ದೋಸೆ ರೆಡಿ ಆಗೈತಿ. ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನನ್ನ ಪಿಜ್ಜಾ ದೋಸೆ ರೆಡಿ ಆಗೈತಿ. ನಾ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡೇನಿ. ಇದಕ್ಕೆ ಯಾವುದೇ ರೀತಿ ಚಟ್ನಿ, ಸಾಂಬಾರು, ಪಲ್ಯ ಬೇಕಂತಿಲ್ಲ. ಇಷ್ಟನ್ನು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆ್ಯಂಡ್ ಯಮ್ ಆಗ್ತೈತಿ ಭಾಳ. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಒಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.